ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ ವಾರಾಹಿ ದೇವಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವಾರಾಹಿ ಸಂಕಲ್ಪ ಪೂಜೆದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ನಾವು ಈ ಸಂಕಲ್ಪದ ಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ಇದೇ 6ನೇ ತಾರೀಕು ವಾರಾಹಿ ಪೂಜೆಗೆ ವಿಶೇಷವಾದ ದಿನಾಂಕ ಮತ್ತು ಸಮಯ ತುಂಬ ಚೆನ್ನಾಗಿದೆ. ಅದರಲ್ಲೂ ನವರಾತ್ರಿನ ಆಚರಣೆ ಮಾಡ್ತಾರೆ. ಕೆಲವೊಂದು ಊರುಗಳಲ್ಲಿ ಮತ್ತು ಕೆಲವೊಂದು ಪದ್ಧತಿಗಳ ಪ್ರಕಾರ ವಾರಾಹಿ ದೇವಿಗೆ, ಅದರಲ್ಲೂ ಈ ಮಾಸದಲ್ಲಿ, ಈ ಆಷಾಢ ಮಾಸದಲ್ಲಿ ನಾವು ಮಾಡುವಂಥ ನವರಾತ್ರಿ ವಿಶೇಷ ಪೂಜೆ ಸಂಕಲ್ಪನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಯಾಕೆ ಇದನ್ನು ನಾವು ಮಾಡಬೇಕು ಅಂದರೆ, ಸ್ನೇಹಿತರೆ, ನಮಗೆ ಉನ್ನತವಾದ ಉದ್ಯೋಗ ಬೇಕು, ಒಳ್ಳೆ ಕೆಲಸ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿರೋಂಥದ್ದು ಯಾವುದೋ ಒಂದು ಉತ್ತಮವಾದದ್ದು ಕೆಲಸ ಸಿಗಬೇಕು, ಗೌರ್ಮೆಂಟ್ ಕೆಲಸ ಸಿಗಬೇಕು, ಅಥವಾ ಪ್ರೈವೇಟಲ್ಲಿ ಒಳ್ಳೆ ಉನ್ನತ ಹುದ್ದೆಯಲ್ಲಿ ನಾವು ಭಾಗವಹಿಸಬೇಕು, ಅಥವಾ ಅದರಲ್ಲಿ ನಾವು ಒಳ್ಳೆ ಸಂಬಳ ತೊಗೊಬೇಕು, ಒಳ್ಳೆ ಮನೆ ಕಟ್ಟಿಸ್ಬೇಕು, ಒಳ್ಳೆ ಕಾರ್ ತೊಗೊಬೇಕು, ಅಥವಾ ಉನ್ನತ ಪದವಿನ ನಾವು ಪಡಿಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಈ ಸಂಕಲ್ಪ ಪೂಜೆನ ಖಂಡಿತವಾಗ್ಲೂ ಮಾಡಿ. ಯಾಕೆ ಅಂದರೆ ನೋಡಿ, ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ಮೊನ್ನೆ ಅಷ್ಟೇ ಚುನಾವಣೆಯಲ್ಲಿ ಚಿರಂಜೀವಿ ಅವರು ತಮ್ಮ ಪವನ್ ಕಲ್ಯಾಣ್ ಅವರು ಕೂಡ ಗೆದ್ದಿದ್ದಾರೆ. ಅವರು ಇವಾಗ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಅವರು ಹೋದ ವರ್ಷ ಈ ಸಂಕಲ್ಪ ಪೂಜೆನ ಖಂಡಿತವಾಗ್ಲೂ ಮಾಡಿದ್ರು. ಆ ಸಂಕಲ್ಪ ಪೂಜೆಯ ಪ್ರತಿಫಲನೇನೆ ಅವರು ಇವತ್ತು ಉಪಮುಖ್ಯಮಂತ್ರಿಯಾಗಿ ಚುನಾವಣಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆಲ್ಲ ಕಾರಣ ಯಾರು ಅಂದರೆ ಅವರು ಮಾಡಿದಂತಹ ವಾರಾಹಿ ದೀಕ್ಷೆಯ ಪೂಜೆ. ಅಂದರೆ 11 ದಿನದ ಸಂಕಲ್ಪ ಪೂಜೆ ಮಾಡಿದ್ರು. ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ನಾವು ವಾರಾಹಿ ದೇವಿನ ಈ ಮಾಸದಲ್ಲಿ ಎಷ್ಟು ಒಳ್ಳೆ ಮನಸ್ಸಿಂದ ನಾವು ಪೂಜೆ ಮಾಡ್ತೀವೋ, ಅದರಲ್ಲೂ ಸಂಕಲ್ಪ ಸಹಿತವಾಗಿ ನಾವು ಮಾಡ್ತೀವೋ, ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಭೂಮಿ ತೊಗೊಳಕ್ಕಿರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಮಾಟ ಮಂತ್ರದ ಸಮಸ್ಯೆಗಳಿರ್ಬೋದು, ಆ ಥರದ್ದೆಲ್ಲ ನಿವಾರಣೆ ಆಗೋದಕ್ಕೆ ಈ ವಾರಾಹಿ ದೇವಿಯ ಪೂಜೆ ತುಂಬಾ ಶ್ರೇಷ್ಠವಾದದ್ದು. ಅದರಲ್ಲೂ ಮುಖ್ಯವಾಗಿ ನಾವು ಈ ವಾರಾಹಿ ಪೂಜೆನ ಈ ಆಷಾಢ ಮಾಸದಲ್ಲಿ, ಈ ನವರಾತ್ರಿ ದಿನಗಳಲ್ಲಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ 9 ದಿನ ಮಾಡ್ತಾರೆ, ಕೆಲವೊಬ್ಬರು ಬಂದು 11 ದಿನ ಮಾಡ್ತಾರೆ. 9 ದಿನ ಮಾಡಿದ್ರು ಅಷ್ಟೇ ಪುಣ್ಯ, ಅಷ್ಟೇ ಬೇಗ ಶೀಘ್ರ ಫಲ ಸಿಗುತ್ತೆ. ಕೆಲವೊಬ್ಬರು 11 ದಿನ ಮಾಡ್ತಾರೆ. ನೋಡಿ, ಈ ಪವನ್ ಕಲ್ಯಾಣ್ ಅವರು ಹೋದ ವರ್ಷ ನಾನು ನೋಡಿದ್ದೆ, ಅವರು ಚುನಾವಣಾ ಪ್ರಚಾರಣ ಮಾಡೋಂಥ ಸಂದರ್ಭದಲ್ಲಿ ಅವರು ಖಂಡಿತವಾಗ್ಲೂ ದೀಕ್ಷೆ ತಗೊಂಡಿದ್ರು. ವಾರಾಹಿ ಅಮ್ಮಂದು ಪೂಜೆನ ನಾನು ಮಾಡ್ತೀನಿ ಅಂದರೆ ದೀಕ್ಷೆ ಯಾವ ರೀತಿ ತಗೋಬೇಕು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ರೀತಿ ದೀಕ್ಷೆ ಅಂದರೆ ಸಂಕಲ್ಪ, ನಿಮ್ಮ ಮನಸ್ಸ ಇಚ್ಛೆಯಿಂದ ಸ್ವಯಂಕೃತವಾಗಿ ನಾನು ಈ ಸಂಕಲ್ಪ ಪೂಜೆನ ನೆರವೇರಿಸ್ತೀನಿ ಅನ್ನೋದೇ ಒಂದು ದೀಕ್ಷೆ. ಆ ದೀಕ್ಷೆನ ಅವರು ತಗೊಂಡು ಖಂಡಿತವಾಗ್ಲೂ ಅವರು ಚುನಾವಣಾ ಪ್ರಚಾರನ ಮಾಡಿದ್ರು. ನೋಡಿ, ಅವ್ರು ಮಾಡಿದಂಥ ಚುನಾವಣಾ ಪ್ರಚಾರದ ಜೊತೆಗೆ ಅವರು ಮಾಡಿದಂಥ ಸಂಕಲ್ಪ ಪೂಜೆ ಅವರನ್ನು ಇವತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನಿಲ್ಲಿಸಿದೆ ಅಂತಂದರೆ ಆ ತಾಯಿದ್ದು ಮಹಿಮೆ ನಿಮಗೆ ಎಷ್ಟು ಅಂತ ಈಗಾಗಲೇ ಅರ್ಥ ಆಗಿರುತ್ತೆ. ಸ್ನೇಹಿತರೆ, ಇವಾಗ ನಾನು ವಾರಾಹಿ ಅಂದರೆ ಯಾರು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ನೋಡಿ, ಇಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಾರಾಹಿ ದೇವಿಯು ಶಕ್ತಿಯ ರೂಪಗಳಲ್ಲಿ ಒಂದಾಗಿದೆ. ಸಪ್ತ ಮಾತೃಕೆಯರಲ್ಲಿ ಬರುವ ಬ್ರಹ್ಮಾಣಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹ, ಇಂದ್ರಾಣಿ ಇವರಲ್ಲಿ ಒಂದಾಗಿರುವ ಮಾತೆಯಾಗಿದ್ದಾಳೆ. ಈ ದೇವಿಯ ಮುಖವು ವರಹ ರೂಪದಲ್ಲಿದೆ. 8 ತೋಳುಗಳನ್ನು ಹೊಂದಿದೆ. ಶಂಖ, ನೇಗಿಲು, ಪಾಶ, ಸುದರ್ಶನ ಚಕ್ರ, ಕಲಶ, ಅಂಕುಶ, ವರದ ಮತ್ತು ಅಭಯ ಹಸ್ತಗಳೊಂದಿಗೆ ತಾಯಿಯು ಕಾಣಿಸಿಕೊಳ್ಳುತ್ತಾಳೆ. ಪುರಾಣಗಳ ಪ್ರಕಾರ ರಕ್ತಬೀಜ
ಅಂಧಕಾಸುರ ಮತ್ತು ಶುಂಭ ನಿಶುಂಭ ಎಂಬ ರಾಕ್ಷಸರನ್ನು ವಾರಾಹಿ ದೇವಿಯು ಕೊಂದಳು ಎಂದು ಹೇಳಲಾಗುತ್ತದೆ. ಕುದುರೆ, ಹಾವು, ಸಿಂಹ, ನೇಗಿಲು ಮುಂತಾದ ವಾಹನಗಳ ಮೇಲೆ ದೇವಿ ಕಾಣಿಸಿಕೊಳ್ಳುತ್ತಾರೆ. ನೋಡಿ, ವಾರಾಹಿ ಎಂದರೆ ಯಾವಾಗಲೂ ಅಷ್ಟೇ ಕೇಳಿದ್ದನ್ನು ನೀಡುವಂಥ ಶಕ್ತಿ ದೇವತೆಯಾಗಿದ್ದಾಳೆ. ಆಮೇಲೆ ವಾರಾಹಿ ದೇವಿಯನ್ನು ನಾವು ಭೂದೇವಿ ಎಂದು ಕೂಡ ಹೇಳಲಾಗುತ್ತದೆ. ಮಾರ್ಕಂಡೇಯ ಪುರಾಣದ ಪ್ರಕಾರ ವಾರಾಹಿ ದೇವಿಯು ವಿಷ್ಣುವಿನ ವರಹ ಅವತಾರದಿಂದ ಹುಟ್ಟಿಕೊಂಡಿದ್ದಾಳೆ ಎಂದು ಹೇಳಲಾಗುತ್ತದೆ. ವಾರಾಹಿ ದೇವಿಯು ಬೇಡಿದ ವರವನ್ನು ದಯಪಾಲಿಸುವ ತಾಯಿ ಎಂದು ಪರಿಗಣಿಸಲಾಗುತ್ತದೆ. ದೇಶದ ಹಲವು ಭಾಗಗಳಲ್ಲಿ ವಾರಾಹಿ ಅಮ್ಮನವರಿಗೆ ದೇವಸ್ಥಾನಗಳಿವೆ. ಒಡಿಶಾ, ವಾರಣಾಸಿ ಮತ್ತು ಮೈಲಾಪುರದಲ್ಲಿರುವ ವಾರಾಹಿ ದೇವಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ. ವಾರಾಹಿ ದೇವಿಯು ಲಲಿತಾ ದೇವಿಯ ಎಲ್ಲ ಸೈನ್ಯಗಳ ಮುಖ್ಯಸ್ಥೆ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಲಲಿತಾ ಸಹಸ್ರನಾಮದಲ್ಲೂ ವಾರಾಹಿ ಅಮ್ಮನವರ ಉಲ್ಲೇಖವಿದೆ. ನೋಡಿ, ಈ ವಾರಾಹಿ ದೇವಿದು ದೀಕ್ಷೆ ಯಾವಾಗ ನಾವು ತಗೊಬೋದು ಅಂತಂದರೆ, ವಾರಾಹಿ ಅಮ್ಮನವರ ದೀಕ್ಷೆಯನ್ನು ಜ್ಯೇಷ್ಠ ಮಾಸದ ಕೊನೆಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಕೆಲವರು ನವರಾತ್ರಿಯಲ್ಲಿ 9 ದಿನಗಳ ಕಾಲ ದೀಕ್ಷೆ ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವರು 11 ದಿನಗಳವರೆಗೆ ಈ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಸ್ನೇಹಿತರೆ ನಾನು ಹೇಳ್ತಾ ಇರೋದು, ಈ 11 ದಿನಗಳು ಅಂದರೆ ಇದೇ 6ನೇ ತಾರೀಕಿಂದ ನೀವು ಸಂಕಲ್ಪ ಪೂಜೆ ಮಾಡಿಕೊಂಡು 15ನೇ ತಾರೀಕುವರೆಗೂ ನೀವು 11 ದಿನಗಳ ಕಾಲ ಶ್ರೇಷ್ಠ ಮನಸ್ಸಿಂದ, ಒಳ್ಳೆ ಮನಸ್ಸಿಂದ ನೀವು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಹೇಳಿ ನೀವು ಸಂಕಲ್ಪ ಸಹಿತವಾಗಿ ಇದನ್ನು ನೀವು ಪೂಜೆನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವೊಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ, ಸಂತಾನ ಆಗ್ತಿಲ್ವಾ, ಅಥವಾ ಮನೆ ಕಟ್ಸೋಕ್ಕಾಗ್ತಿಲ್ವಾ, ಜಾಬ್ ಬೇಕಾ, ಅಥವಾ ನಿಮಗೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ವಾ, ಅಥವಾ ನಿಮ್ಮ ಜೀವನದಲ್ಲಿ ನೀವು ಏನು ಬೇಕು, ನಿಮಗೆ ಎಂಥದ್ದು ಬೇಕು, ಇಂಥದ್ದು ಬೇಕು ಅಂತ ನೀವು ಸಂಕಲ್ಪ ಮಾಡಿ ಖಂಡಿತವಾಗ್ಲೂ ನೀವು ಮಾಡಿ, ಖಂಡಿತವಾಗ್ಲೂ ವಾರಾಹಿ ಅಮ್ಮನವರು ನಿಮಗೆ ಖಂಡಿತವಾಗ್ಲೂ ಅನುಗ್ರಹಿಸ್ತಾರೆ. ಸ್ನೇಹಿತರೆ, ನಾವು ದೀಕ್ಷೆನ ನಾವು ತೊಗೊಬೇಕು ಅಂದರೆ ನಾವು ಯಾವ ರೀತಿ ದೀಕ್ಷೆ ತೊಗೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ವಾರಾಹಿ ದೀಕ್ಷೆ ತೆಗೆದುಕೊಂಡಾಗ ಪಾಲಿಸಬೇಕಾದ ನಿಯಮಗಳು ಏನು ಅಂದರೆ, ನೋಡಿ, ಈ ದೀಕ್ಷೆ ತೆಗೆದುಕೊಂಡ ಸಮಯದಲ್ಲಿ ನೋಡಿ, ಸಾತ್ವಿಕ ಆಹಾರವನ್ನು ಮಿತವಾಗಿ ಸೇವಿಸಲಾಗುತ್ತದೆ. ನೆಲದ ಮೇಲೆ ಮಲಗುವುದು, ಬರಿಗಾಲಿನಲ್ಲಿ ನಡೆಯುವುದು, ಬೆಳಗ್ಗೆ ಮತ್ತು ಸಂಜೆ ಪೂಜೆಯನ್ನು ಮಾಡಬೇಕಾಗುತ್ತದೆ. ಪೂಜೆಯನ್ನು ಮಾಡುವಾಗ ವಾರಾಹಿ ದೇವಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಹೇಳುತ್ತಾ ಪೂಜೆಯನ್ನು ಮಾಡಬೇಕು. ನೋಡಿ ಸ್ನೇಹಿತರೆ, ನೀವು ಏನೂ ಮಾಡಬೇಕಾಗಿಲ್ಲ. 6ನೇ ತಾರೀಕು ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಇರುವಂಥ ವಾರಾಹಿ ದೇವಸ್ಥಾನಗಳಿಗೆ ಹೋಗಿ ಬೆಳಗಿನ ಜಾವ ನೀವು ಸಂಕಲ್ಪ ಪೂಜೆನ ಮಾಡಿಸಿ ಬರ್ಬೋದು. ಅಕಸ್ಮಾತ್ ನಿಮ್ಮ ಸುತ್ತಮುತ್ತ ವಾರಾಹಿ ದೇವಸ್ಥಾನಗಳಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋಂಥ ಲಲಿತಾ ದೇವಿ ಇರ್ಬೋದು, ಪಾರ್ವತಿ ದೇವಿ ಇರ್ಬೋದು, ದುರ್ಗಾ ದೇವಿ ಇರ್ಬೋದು, ಇಂಥ ದೇವಿಗಳನ್ನ ನೀವು ದೇವರ ಮುಂದೆ ನೀವು ಫೋಟೋ ಇಟ್ಟು ನೀವು ನವರಾತ್ರಿ ಆಚರಣೆ ಯಾವ ರೀತಿ ಮಾಡ್ತೀರೋ ಆ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ನಿಮ್ಮ ಮನೆಯಲ್ಲಿರೋಂಥ ಈ ದೇವಿಗಳಲ್ಲಿ ಯಾವುದಾದ್ರೂ ಒಂದು ಫೋಟೋನ ಇಟ್ಟು ಆ ಫೋಟೋಗೆ ನೀವು ಹೂವು ಮಾಲೆ ಎಲ್ಲ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿರೋಂಥ 2 ತುಪ್ಪದ ದೀಪನ ನೀವು ಅಂಟಿಸಿ ಅದರ ಎದುರಿಗೆ ನೀವು, ಅದರಲ್ಲೂ ಮುಖ್ಯವಾಗಿ ನೀವು ಸಂಕಲ್ಪನ ಮಾಡ್ಕೊಬೇಕಾಗುತ್ತೆ. ಏನು ಅಂತಂದರೆ, ನೀವು ಗಣಪತಿ ಪ್ರಾರ್ಥನೆ ಮಾಡಿ, ಕುಲದೇವರದು ಪ್ರಾರ್ಥನೆ ಮಾಡಿ, ಅಮ್ಮ ನಾನು ನವರಾತ್ರಿ ಪೂಜೆನ ನಾನು ತುಂಬ ವಿಜೃಂಭಣೆಯಿಂದ ಮಾಡೋಕ್ಕಾಗಲಿಲ್ಲ ಅಂದರೂ ಸಂಕಲ್ಪ ಸಹಿತವಾಗಿ ನಾನು ಮಾಡ್ತೀನಿ 11 ದಿನಗಳ ಕಾಲ ನಾನು ಅಂತ ಹೇಳಿ, ಏನೂ ಇಲ್ಲ 2 ತುಪ್ಪದ ದೀಪ ಹಚ್ಚುತ್ತೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ನನಗೆ ಬರ್ತಾ ಇರುವಂಥ ವಾರಾಹಿ ಮಂತ್ರನ ಪ್ರತಿದಿನವೂ 11 ದಿನಗಳ ಕಾಲ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಉಪವಾಸ ಇರಬೇಕಾಗುತ್ತೆ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಹೊಟ್ಟೆ ತುಂಬ ತಿಂದು ಉಪವಾಸ ಮಾಡೋದಲ್ಲ, ನಿಮಗೆ ಲಘುವಾಗಿ ಊಟ ಮಾಡಬೇಕಾಗುತ್ತೆ. ಅಂದರೆ ಅದರಲ್ಲೂ ನೀವು ನಾನ್ ವೆಜ್ ಊಟನ ಖಂಡಿತವಾಗ್ಲೂ ತಿನ್ನಬಾರ್ದು. ಸಾತ್ವಿಕ ಆಹಾರ ಅಂದರೆ ಸೌತೆಕಾಯಿ ಇರ್ಬೋದು, ಹಣ್ಣು ಇರ್ಬೋದು, ಹಂಪಲು ಇರ್ಬೋದು, ಆ ಥರದ್ದು ನೀವು ಸೇವನೆ ಮಾಡ್ಬೋದು. ಹಾಲು ಕುಡಿಬೋದು, ಹಣ್ಣುಗಳನ್ನ ತಿನ್ಬೋದು, ಅಥವಾ ಸಲಾಡ್ಗಳನ್ನ ತಿನ್ಬೋದು. ತಿಂತೀನಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಸ್ವಲ್ಪ ಕಡಿಮೆ ಆಹಾರನ ನಾವು ಊಟ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಬೇಕು. ಆಮೇಲೆ ಮಲಗುವಾಗಲೂ ಅಷ್ಟೇ, ರಾತ್ರಿ ಹೊತ್ತು ಆ 12 ದಿನಗಳ ಕಾಲ ನೀವು ಹಾಸಿಗೆ ಮೇಲೆ ಮಲಗಬಾರ್ದು.
ನೆಲದ ಮೇಲೆ ಮಲಗಬೇಕಾಗುತ್ತೆ. ಅಂದರೆ ನೀವು ಏನಂತ ಅಂತಾರೆ, ಬ್ರಹ್ಮಚರ್ಯ ವ್ರತನ ಪಾಲಿಸೋ ರೀತಿ ಇರಬೇಕು. ಯಾಕಂದರೆ ಗಂಡ ಹೆಂಡತಿ ಇವಾಗ ಜೊತೇಲಿ ಮಲಗ್ತಾರೆ, ಆ ರೀತಿ ಎಲ್ಲ ಮಲಗಬಾರ್ದು. 9 ದಿನಗಳ ಕಾಲ ಬೇರೆಯೇ ಮಲಗಬೇಕಾಗುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡೋವಂಥ ದೇವಿಗೆ ನಿಮ್ಮ ಮನೆಯಲ್ಲಿರೋವಂಥ ಹಾಲು ಹಣ್ಣು ನೈವೇದ್ಯನ ಇಟ್ಟು ಗಣೇಶನಿಗೆ ಸಂಕಲ್ಪ ಮಾಡಿಕೊಂಡು ನೀವು ಬರಿಗಾಲಲ್ಲಿ ನಡೆದು ಇಷ್ಟನ್ನ ನೀವು ಮಾಡಿದ್ರೆ ಸಾಕು. ಇದನ್ನೇ ನೀವು ತಗೊಳ್ಳೋವಂಥದ್ದು ದೀಕ್ಷೆ ಅಂತ ಹೇಳೋದು. ನೋಡಿ, ನಿಮ್ಮ ಮನೆಯಲ್ಲಿ ಆಡಂಬರದ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ನಿಮ್ಮ ಮನೆಯಲ್ಲಿರೋಂಥ ದೇವಿಗೆ ನಿಮ್ಮ ಮನೆಯಲ್ಲಿರೋಂಥ ಹೂಗಳ ಅಲಂಕಾರ ಮಾಡಿ ಸಂಕಲ್ಪ ಮಾಡಿ, ನಿಮ್ಮ ಮನೆಯಲ್ಲಿ ಬೇಕಾದರೆ ಒಂದು ತೆಂಗಿನಕಾಯಿ ಇದ್ದರೆ ಆ ತೆಂಗಿನಕಾಯಿನ ನೀವು ತಗೊಂಡು ಅಮ್ಮದೇವರ ದೇವ್ರ ಮುಂದೆ ನೀವು ಇಟ್ಟು ಅದಕ್ಕೆ ಬೇಕಾದರೆ ಆ ತೆಂಗಿನಕಾಯಿಗೆ ಫುಲ್ಲು ಅರಿಶಿಣನ ನೀವು ಸರ್ವಿ ಅದ್ರ ಮೇಲೆ ಕುಂಕುಮ ಇಟ್ಟು ಅದ್ರ ಮೇಲೆ ಒಂದಷ್ಟು ವಿಳೆದೆಲೆ ಅಡಿಕೆ ಬಳೆ ಅರಿಶಿಣ ಕುಂಕುಮ ಮತ್ತು 11 ರೂಪಾಯಿ ದುಡ್ಡನ್ನ ನೀವು ಇಟ್ಟು ನೀವು ಸಂಕಲ್ಪ ಮಾಡ್ಕೊಬೇಕು. ಏನಂತ ಅಂದರೆ, ನಾನು ಈ 11 ದಿನಗಳ ಕಾಲ ಈ ರೀತಿ ನಾನು ಉಪವಾಸ ದೀಕ್ಷೆನ ತಗೊತಾ ಇದ್ದೀನಿ. ಅಂದರೆ ಬರಿಗಾಲಲ್ಲಿ ನಡಿತೀನಿ, ಉಪವಾಸದಲ್ಲಿ ಲಿಮಿಟ್ ಆಗಿ ನಾನು ಊಟ ಮಾಡ್ತೀನಿ, ಹಾಲು ಹಣ್ಣನ್ನು ನಾನು ತಗೊಂಡು ತಿಂತೀನಿ. ಆ 11 ದಿನಗಳ ಕಾಲ ನಿನ್ನ ಸ್ತೋತ್ರಗಳನ್ನ ಪಠಣೆ ಮಾಡ್ತೀನಿ. ನೆಲದ ಮೇಲೆ ನಾನು ಮಲಗ್ತೀನಿ ಅಂದರೆ ಒಂದು ರಗ್ಗನ್ನು ಹಾಸ್ಕೊಂಡು ನೀವು ಮಲಗ್ಬೋದು. ಚಾಪೆ ಮೇಲೆ ಮಲಗ್ತೀನಿ ಅಂತ ನೀವು ಈ ರೀತಿ ಸಂಕಲ್ಪ ಮಾಡಿಕೊಂಡು ನನ್ನ ಇಷ್ಟಾರ್ಥಗಳನ್ನ ನೀನು ನೆರವೇರಿಸಮ್ಮ ಅಂತೇಳಿ ನೀವು ತಗೊಳ್ಳೋ ಸಂಕಲ್ಪನೇ ಅದು ಒಂಥರ ದೀಕ್ಷೆ ಇದ್ದಂಗೆ. ಯಾಕಂದರೆ ಇಲ್ಲಿ ನೀವು ದೀಕ್ಷೆ ಅಂದರೆ ದೇಹ ಮತ್ತು ಮನಸ್ಸನ್ನು ನೀವು ಶ್ರಮಿಸಬೇಕಾಗುತ್ತೆ. ಮನಸಾರೆ ನಿಮ್ಮ ದೇಹಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ದೇಹ ಮತ್ತು ಮನಸ್ಸನ್ನು ನೀವು ಅರ್ಪಣೆ ಮಾಡೋದನ್ನೇ ನಾವು ದೀಕ್ಷೆ ಅಥವಾ ಸಂಕಲ್ಪ ಸೇವೆ ಅಂತ ಹೇಳ್ತೀವಿ. ಈ ರೀತಿ ನೀವು ಮಾಡ್ಬೋದು. ಸಾಧ್ಯವಾದಷ್ಟು ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ಏನಾದರೂ ಅನುಕೂಲ ಇದ್ದರೆ ನೀವು ತಾಯಿಗೆ ವಾರಾಹಿ ದೇವಿಗೆ ನೀವು ಪಾನ್ ಅಂದರೆ ಸಿಹಿಯಾದ ಪಾನ್ಗಳೆಲ್ಲ ಸಿಗುತ್ತೆ, ಪಾನ್ ಬಿಡನ್ನು ನೀವು ನೈವೇದ್ಯವಾಗಿ ಇಡ್ಬೋದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ದೇವಿಯ ಫೋಟೋ ಮುಂದೆ ನಿಮ್ಮ ಮನೆಯಲ್ಲಿರೋಂಥ ಯಾವುದೇ ರೀತಿ ಅಡುಗೆಗಳಿರ್ಬೋದು, ಆ ಅಡುಗೆಗೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿಲ್ಲೇ ಇರೋವಂಥದ್ದು ನೈವೇದ್ಯವಾಗಿ ಇಡ್ಬೋದು. ನೀವು ಸಿಹಿ ಗೆಣಸನ್ನು ಇಡ್ಬೋದು, ದಾಳಿಂಬೆನ ಇಡ್ಬೋದು, ಅದರಲ್ಲೂ ಕಡಲೆಕಾಯಿನ ನೀವು ಇಡ್ಬೋದು. ನಿಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ಆ 9 ದಿನಗಳ ಕಾಲ ದೇವಿಗೆ ಸಖತ್ತು ಇಷ್ಟಪಡೋದು ಅಂದರೆ ವಾರಾಹಿ ದೇವಿಗೆ ಪ್ರತಿದಿನ ನೀವು ನಿಂಬೆ ಹಣ್ಣಿನ ಪಾನಕನ ನೀವು ಖಂಡಿತವಾಗ್ಲೂ ಇಡಿ. ಯಾಕಂದರೆ ದೇವಿಗೆ ನಿಂಬೆಹಣ್ಣಿನ ಪಾನಕ ಅಂದರೆ ತುಂಬ ಇಷ್ಟ. ಅದರಲ್ಲೂ ನೀವು ಸಂಜೆ ಸಮಯದಲ್ಲಿ ನೀವು ಪಾನಕನ ನೀವು ಇಟ್ಟು ಅಮ್ಮನವರಿಗೆ ನಿಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಲಿತಾರೆ. ಅದರಲ್ಲೂ ಮುಖ್ಯವಾಗಿ ನೀವು ವಾರಾಹಿ ದೇವಿಗೆ ದಾಳಿಂಬೆ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಿಂಬೆಹಣ್ಣಿನ ಚಿತ್ರಾನ್ನ ಅಂದರೆ ತಾಯಿಗೆ ಇಷ್ಟ, ಕಡಲೆಕಾಯಿ ಅಂದರೆ ಇಷ್ಟ, ಸಿಹಿ ಗೆಣಸು ಅಂದರೆ ಇಷ್ಟ. ಇವನ್ನೆಲ್ಲ ನೀವು ನೈವೇದ್ಯವಾಗಿ ಇಡ್ಬೋದು. ಇಲ್ಲ ನಾವು ವಾರಾಹಿ ವಿಗ್ರಹ ಇದೆ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ನೀವು ಅದನ್ನು ಸಹ ಮಾಡ್ಬೋದು. ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ವಾರಾಹಿ ಫೋಟೋಗಳಿರುತ್ತೆ, ಕೆಲವೊಬ್ಬರ ಮನೇಲಿ ಇರಲ್ಲ. ವಿಗ್ರಹಗಳಂತೂ ಇದ್ದರೆ ಇರ್ಬೋದು, ಇಲ್ದೇ ಇರ್ಬೋದು. ಅದಕ್ಕೋಸ್ಕರ ನಾನು ಸರಳವಾಗಿ ಮಾಡ್ಕೊಳ್ಳೋದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಮುಖ್ಯವಾಗಿ ನೀವು ತಾಯಿಗೆ ತುಂಬ ಅತ್ಯಂತ ಮೆಚ್ಚುಗೆ ಅಂದರೆ ಸಾಂಬ್ರಾಣಿ ಹೊಗೆನ ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ವಾರಾಹಿ ದೇವಿ ಸಂಕಲ್ಪ ಮಾಡ್ಕೊಂಡಿರೋರು ಸಾಂಬ್ರಾಣಿ ಹೊಗೆನ ಪ್ರತಿದಿನ ನೀವು ಹಾಕಬೇಕಾಗುತ್ತೆ. ಅದರಲ್ಲೂ ನೀವು ಯಾವ ರೀತಿ ನೀವು ತಾಯಿಗೆ ಸಾಂಬ್ರಾಣಿ ಹೊಗೆನ ಕೊಡಬೇಕು ಅಂತಂದರೆ ಮುಖ್ಯವಾಗಿ ನೀವು ನೋಡಿ, ನಿಮ್ಮ ಮನೆಯಲ್ಲಿ ಉಪಯೋಗಿಸೋವಂಥ ಚುಪ್ಪುಗಳಿರುತ್ತೆ, ತೆಂಗಿನ ಚುಪ್ಪುಗಳಿರುತ್ತೆ. ಆ ತೆಂಗಿನ ಚುಪ್ಪುಗಳನ್ನ ನೀವು ಸ್ಟವ್ಗೆ ಹಿಡಿದಾಗ ಅದು ಒಂದು ಸ್ವಲ್ಪ ಹುರಿದು ಕೆಂಡದ ಥರ ಆಗುತ್ತೆ. ಆ ಕೆಂಡದ ಥರ ಇರೋದನ್ನ ನಿಮ್ಮ ಮನೆಯಲ್ಲಿರೋಂಥ ಒಂದು ಕಬ್ಬಿಣದ ಬಾಣಲೆ ಇರ್ಬೋದು ಅಥವಾ ಮಣ್ಣಿನ ಬೌಲ್ಗಳಿರ್ಬೋದು, ಅದಕ್ಕೆ ನೀವು ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ನೀವು ಕಲ್ಲಿಂದ ಮಾಡಿರೋಂಥ ಸಾಂಬ್ರಾಣಿ ಸಿಗುತ್ತೆ, ಗುಗ್ಗಲು ಸಿಗುತ್ತೆ, ಬಿಳಿ ಸಾಸಿವೆ ಸಿಗುತ್ತೆ, ಮೆಣಸು ಸಿಗುತ್ತೆ, ಲವಂಗ ಸಿಗುತ್ತೆ, ಪಚ್ಚಕರ್ಪೂರ ಸಿಗುತ್ತೆ, ಬೇವಿನ ಎಲೆಗಳು ಸಿಗುತ್ತೆ. ಅದನ್ನೆಲ್ಲ ನೀವು ಹಾಕಿ ಅಮ್ಮನವರಿಗೆ ಸಾಂಬ್ರಾಣಿ ಹೊಗೆನ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ನೀವು ಯಾವೊಂದು ಉದ್ದೇಶಕ್ಕೆ ವಾರಾಹಿ ಪೂಜೆ ಮಾಡ್ತಾ ಇದ್ದೀರೋ ಅದು ಖಂಡಿತವಾಗ್ಲೂ ನಿಮಗೆ ಅಂದ್ಕೊಂಡಿದ್ದು ನಿಮ್ಗೆ ಹಾಗೇ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ವಾರಾಹಿ ದೇವಿಗೆ ಇನ್ನೊಂದು ನೀವು ಮುಖ್ಯವಾದ ಕೆಲಸ ಕೂಡ ನೀವು ಮಾಡ್ಬೋದು. ತಾಯಿಗೆ ಹೆಸರು ಕಾಳು ಅಂದರೆ
ತುಂಬ ಇಷ್ಟ. ಹೆಸರು ಕಾಳಿಂದ ಮಾಡಿರೋಂಥ ಪಲ್ಯನ ನೀವು ಮಾಡ್ಬೋದು. ಅದ್ರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಅನುಕೂಲ ಆದರೆ ನೀವು ನಿಮ್ಮ ಮಣ್ಣಿಂದು ಒಂದು ಪ್ಲೇಟನ್ನು ತೊಗೊಬೇಕಾಗುತ್ತೆ, ಇಲ್ಲಾಂದರೆ ಒಂದು ತಾಮ್ರದ ಬೌಲನ್ನು ನೀವು ತೊಗೊಬೇಕಾಗುತ್ತೆ. ಅದ್ರ ಮೇಲೆ ನೀವು ಹೆಸರು ಕಾಳನ್ನು ನೀವು ಹಾಕಿ ಅದ್ರ ಮೇಲೆ ನೀವು ಒಂದು ಬೆಲ್ಲದ ಅಚ್ಚನ್ನು ಇಟ್ಟು ಬೆಲ್ಲದ ದೀಪದ್ದು ಆರಾಧನೆ ಕೂಡ ನೀವು ಮಾಡ್ಬೋದು. ಇಲ್ಲ ಅಂದರೆ ನೀವು ಹೆಸರು ಕಾಳು ಇರುತ್ತಲ್ಲ, ಆ ಹೆಸ್ರು ಕಾಳನ್ನು ನೀವು ಒಂದು ತಟ್ಟೆ ತುಂಬ ಸುರ್ಕೊಂಡು ಅದ್ರ ಮೇಲೆ 2 ಮಣ್ಣಿನ ದೀಪಗಳನ್ನ ಇಟ್ಟು ಅದಕ್ಕೆ ನೀವು ಬತ್ತಿಗಳನ್ನ ಹಾಕಿ ತುಪ್ಪ ಹಾಕಿ ನೀವು ದೀಪ ಹಚ್ಚೋದ್ರಿಂದ ವಾರಾಹಿ ದೇವಿಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ವಾರಾಹಿ ದೇವಿಗೆ ಹೆಸರು ಕಾಳಿನ ದೀಪ ನೀವು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಆಮೇಲೆ ನಾನು ಇವಾಗಲೇ ಹೇಳ್ಕೊಟ್ಟಿದ್ದೀನಿ, ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋರು ತಾಯಿ ವಾರಾಹಿ ಅಮ್ಮಂದು ಗಾಯತ್ರಿ ಮಂತ್ರನ ನೀವು ಒಂದು ತಿಂಗಳುಗಳ ಕಾಲ ಪಠಿಸ್ಬೋದು. ಅದನ್ನು ಯಾವ ರೀತಿ ಪಠಿಸ್ಬೇಕು ಅನ್ನೋದು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ನೀವು ದೀಕ್ಷೆ ತೊಗೊಂಡು ಮಾಡ್ತೀನಿ ಅಂತಂದರೆ ಅಂದರೆ 11 ದಿನಗಳ ಕಾಲ ದೀಕ್ಷೆ ತಗೊಂಡು ಸಂಕಲ್ಪ ಸಹಿತವಾಗಿ ಮನೇಲಿ ನೀವು ಆರಾಧನೆ ಮಾಡ್ತೀನಿ ಅನ್ನೋರು ಈ ರೀತಿ ಮಾಡ್ಬೋದು. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ವಾರಾಹಿ ದೇವಿಗೆ ಯಾವಾಗಲೂ ಅಷ್ಟೇ ಮನೆ ಶುದ್ಧವಾಗಿರಬೇಕು, ಜಗಳ ಆಡಬಾರ್ದು, ಕಿತ್ತಾಡಕ್ಕೆ ಹೋಗಬಾರ್ದು. ನೀವು ಮನೇಲಿ ಏನಾದರೂ ಗಲಾಟೆ ಗದ್ದಲ ಮಾಡ್ತಾಯಿದ್ರೆ ತಾಯಿಗೆ ಇಷ್ಟ ಆಗಲ್ಲ. ಬೇಕಾದರೆ ನೀವೇ ಸೂಚನೆ ಕೊಡುತ್ತೆ ವಾರಾಹಿ ಅಮ್ಮ. ನಿಜವಾಗ್ಲೂ ಹೇಳ್ತೀನಿ, ನೀವು ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ಇದು ನನ್ನ ಸ್ವಂತ ಅನುಭವ. ಯಾಕಂದರೆ ಹೋದ ವರ್ಷ ನಾನು ವಾರಾಹಿ ಪೂಜೆ ಮಾಡುವಾಗ ಖಂಡಿತವಾಗ್ಲೂ ವಾರಾಹಿ ಅಮ್ಮ ನನಗೆ ಹೂವಿನ ಪ್ರಸಾದದ ಮೂಲಕ ಸೂಚನೆ ಕೊಟ್ಟರು. ಯಾಕಂದರೆ ನಾನು ಯಾವುದೋ ಒಂದು ಸಂಕಲ್ಪದ ಪೂಜೆ ನಾನು ಮಾಡಿದೆ. ಆಗ ವಾರಾಹಿ ಅಮ್ಮ ನನಗೆ ಇದು ಖಂಡಿತವಾಗ್ಲೂ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ನಾನು ಅಂದ್ಕೊಂಡೆ, ಅಯ್ಯೋ ಇದೆಲ್ಲ ಸಾಧ್ಯನಾ, ಇದೆಲ್ಲ ನಿಜ ಆಗ್ಬಿಡುತ್ತಾ ಅಂತ ನಾನು ಒಂದು ಟೈಮಲ್ಲಿ ಉಡಾಫೆ ಮಾಡಿದೆ. ಅಯ್ಯೋ ಇದೆಲ್ಲ ಸಾಧ್ಯನಾ, ಏನೋ ಇವರು ಹೇಳ್ತಾರೆ, ಇದೆಲ್ಲ ಹೆಂಗೆ, ಇದೆಲ್ಲ ಏನು ಗೊತ್ತಾಗ್ಬಿಡುತ್ತಾ, ನಂಗೆ ಇಲ್ಲ ನನಗೆ ಹಾಗೇ ಆಗುತ್ತೆ ಅಂತ ತುಂಬ ಕಾನ್ಫಿಡೆನ್ಸ್ ಆಗಿ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅಮ್ಮನವರು ಎಡಗಡೆ ಪ್ರಸಾದ ಕೊಟ್ಟರು. ಖಂಡಿತವಾಗ್ಲೂ ಆ ಕೆಲಸ ಆಗಲೇ ಇಲ್ಲ. ಆರಂಭದಲ್ಲೇ ನನಗೆ ಎಡಗಡೆ ಪ್ರಸಾದ ಕೊಟ್ಟು ಆಗಲ್ಲ ಅಂತ ಯಾವ ರೀತಿ ಸೂಚನೆ ಕೊಟ್ಟರ ಖಂಡಿತವಾಗ್ಲೂ ಅದು ಅಟ್ಟರ್ ಫ್ಲಾಪ್ ಆಗೋಯ್ತು. ಅಂದರೆ ನಾನು ಯಾವ ಕೆಲಸಕ್ಕೆ ಮಾಡಿದ್ನೋ ಆ ಕೆಲಸ ನನಗೆ ಖಂಡಿತವಾಗ್ಲೂ ನೆಮ್ಮದಿ ಕೊಡಲಿಲ್ಲ, ಸುಖ ಕೊಡಲಿಲ್ಲ, ತುಂಬಾ ಬೇಜಾರಾಯಿತು, ತುಂಬ ನೋವನ್ನು ಅನುಭವಿಸಿದೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಿಮ್ಮ ಮನೆಯಲ್ಲಿ ನೀವು ಈ ಸಂಕಲ್ಪ ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅಮ್ಮನವರು ನಿಮಗೆ ಹೂ ಪ್ರಸಾದ ಕೊಡೋ ಮುಖಾಂತರ ಖಂಡಿತವಾಗ್ಲೂ ಈ ಕೆಲಸ ಆಗುತ್ತಾ ಇಲ್ವಾ ಅಂತ ನಿಮಗೆ ಸೂಚನೆ ಕೊಡುತ್ತೆ. ಆಮೇಲೆ ತದನಂತರ ನಾನು ಮತ್ತೆ ಇನ್ನೊಂದು ಟೈಮಲ್ಲಿ ನವರಾತ್ರಿ ಪೂಜೆ ಮಾಡಿದಾಗ ಅಮ್ಮನವರು ನನಗೆ ಬಲಗಡೆ ಪ್ರಸಾದ ಕೊಟ್ಟರು. ಅದಾದ ನಂತರ ನಾನು ಆ ಕೆಲಸನ ಮಾಡಿದೆ. ಖಂಡಿತವಾಗ್ಲೂ ಅದು ನನಗೆ ಯಶಸ್ಸು ಕೊಡ್ತು. ಅಂದರೆ ನಾನು ಅಂದ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗೋದಕ್ಕೆ ಅರ್ಧಂಬರ್ಧ ಕೆಲಸ ಆಗಲೇ ಸಕ್ಸಸ್ ಆಗೋದ್ರ ಕಡೆ ಇದೆ. ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಅಷ್ಟೇ ದೇವಿ ವಾರಾಹಿ ದೇವಿನ ನೀವು ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರೋವಂಥ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಉದಾಹರಣೆ ಏನು ಅಂತಂದರೆ, ಈ ಸಂಕಲ್ಪ ಪೂಜೆ ಮಾಡಿ ಪವನ್ ಕಲ್ಯಾಣ್ ಅವರು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ದೇವಿದು ಆರಾಧನೆನ ಅವರು ಮಾಡಿದ್ದಕ್ಕೆ ಅವರು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸ್ನೇಹಿತರೆ ನೋಡಿ, ವಾರಾಹಿ ದೀಕ್ಷೆಯನ್ನು ತೆಗೆದು ಯಾಕೆ ತಗೊಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಯಾಕೆ ನಾವು ಅದನ್ನು ತಗೊಬೇಕು ಅಂದರೆ, ನೋಡಿ, ಶತ್ರುಗಳನ್ನು ಗೆಲ್ಲಲು ಮತ್ತು ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ವಾರಾಹಿ ದೇವಿಯ ದೀಕ್ಷೆಯನ್ನು ಕೈಗೊಳ್ಳಲಾಗುತ್ತದೆ. ನಕಾರಾತ್ಮಕ ದೃಷ್ಟಿ ತಡೆಯಲು ಈ ದೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಾರಾಹಿಯ 12 ಹೆಸರುಗಳು ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ. ವಾರಾಹಿ ದೀಕ್ಷೆಯನ್ನು ತೆಗೆದುಕೊಳ್ಳುವುದರಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗುತ್ತಾರೆ ಎಂಬ ನಂಬಿಕೆ ಇದೆ. ಸಮಾಜದಲ್ಲಿ ಕೀರ್ತಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಆಷಾಢ ಮಾಸದಲ್ಲಿ ಬರುವ ನವರಾತ್ರಿಯನ್ನು ವಾರಾಹಿ ದೇವಿ ನವರಾತ್ರಿ ಎಂದು ಕರೆಯಲಾಗುತ್ತದೆ. ನೋಡಿ ಸ್ನೇಹಿತರೆ, ಇದಕ್ಕೋಸ್ಕರನೇ ನಾನು ನಿಮಗೆ ತಿಳಿಸ್ಕೊಡ್ತಿರೋದು. ಸರಳವಾಗಿ ಮಾಡ್ಕೊಳ್ಳಿ. ನೀವೇನು ಇದಕ್ಕೆ ಜಾಸ್ತಿ ಆಡಂಬರ ಪೂಜೆಯನ್ನು ಬೇಕಾಗಿಲ್ಲ. ನಾನು ಹೇಳಿದ್ನಲ್ಲ, ನಿಮ್ಮ ಮನೆಯಲ್ಲಿರೋವಂಥ ದೇವಿ ಫೋಟೋ ಇಟ್ಟು ಅಲಂಕಾರ ಮಾಡಿ ಹೆಸರು ಕಾಳು ಅಂದರೆ ಮಣ್ಣಿನ
ಪ್ಲೇಟ್ಗಳಿರುತ್ತಲ್ಲ, ಆ ಮಣ್ಣಿನ ಮಡಿಕೆ ಅಥವಾ ಮಡಿಕೆ ಪ್ಲೇಟ್ಗಳಿರುತ್ತಲ್ಲ, ಆ ಪ್ಲೇಟಲ್ಲಿ ನೀವು ಹೆಸರು ಕಾಳನ್ನು ಅದ್ರ ತುಂಬ ತುಂಬಿಸಿ ಅದ್ರ ಮೇಲೆ ನೀವು 2 ಮಣ್ಣಿನ ದೀಪಕ್ಕೆ ತುಪ್ಪ ಹಾಕಿ ನೀವು ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವಾರಾಹಿ ದೇವಿಯ ಅನುಗ್ರಹ ಆಗೇ ಆಗುತ್ತೆ. ನಿಮ್ಮ ಮನೆಯಲ್ಲಿರೋಂಥ ಹಣ್ಣು, ನಿಮ್ಮ ಮನೇಲಿ ಮಾಡೋವಂಥ ಊಟನ ನೀವು ನೈವೇದ್ಯವಾಗಿ ಇಟ್ಟು ನೀವು ಏನೂ ಮಾಡಲಿಲ್ಲ ಅಂದರೂ ಪಾನಕ ಮತ್ತು ಸಾಂಬ್ರಾಣಿ ಹೊಗೆ ಮತ್ತು ಪಾನ್ ಬೀಡನ ನೀವು ಇಟ್ಟರೆ ಸಾಕು. ಪಾನ್ ಬೀಡ ಅಂದರೆ ಸಿಹಿ ಎಲೆಡಿಕೆ ಜೊತೆ ಮದುವೆಗಳಲ್ಲೆಲ್ಲ ಸಿಗುತ್ತಲ್ಲ, ತಾಂಬೂಲ ಪಾನ್ ಅಂತಾರಲ್ಲ, ಅದನ್ನು ನೀವು ಇಟ್ಟರೆ ಸಾಕು. ಖಂಡಿತವಾಗ್ಲೂ ವಾರಾಹಿ ಅಮ್ಮನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಆಮೇಲೆ ನೀವು ಹೇಳ್ಕೊಬೇಕಾಗಿರೋ ಮಂತ್ರ ಬಂದು ನೋಡಿ ಸ್ನೇಹಿತರೆ, ಅದನ್ನು ಕೂಡ ನಾನು ಬರೆದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಮುಖ್ಯವಾಗಿ ನಾವು ಯಾವಾಗಲೂ ಅಷ್ಟೇ ವಾರಾಹಿ ದೇವಿನ ನಾವು ಪ್ರೀತಿಯಿಂದ ಒಲಿಸ್ಕೊಬೇಕು ಅಂತಂದರೆ ಯಾವಾಗಲೂ ಅಷ್ಟೇ ಶ್ರದ್ಧೆಯಿಂದ ಮಾಡಿದಾಗ, ನಂಬಿಕೆಯಿಂದ ಮಾಡಿದಾಗ ಮಾತ್ರನೇ ಖಂಡಿತವಾಗ್ಲೂ ದೇವಿ ನಮಗೆ ಅನುಗ್ರಹ ಮಾಡ್ತಾರೆ. ಮೊದಲಿಗೆ ನೀವು ಈ ರೀತಿ ಪೂಜೆಗೆಲ್ಲ ಹಣೆ ಮಾಡ್ಕೊಳ್ಳಿ, ಮನಸ್ಸನ್ನ ನೀವು ತಯಾರು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಈ ವಾರಾಹಿ ದೇವಿದು ನಾನು ಪೂಜೆ ಮಾಡೇ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಖಂಡಿತವಾಗ್ಲೂ ಮಾಡಿ. ಅದರಲ್ಲೂ ಮುಖ್ಯವಾಗಿ ನೀವು ವಾರಾಹಿ ದೇವಿಗೆ ಸುತ್ತಮುತ್ತ ಇರೋವಂಥ ದೇವಸ್ಥಾನಗಳಿಗೆ ಅವತ್ತಿನ ದಿನ ಈ 11 ದಿನಗಳ ಕಾಲದ ಮಧ್ಯದಲ್ಲಿ ಯಾವತ್ತಾದರೂ ಒಂದು ದಿನ ನೀವು ವಾರಾಹಿ ದೇವಿನ ನೀವು ದರ್ಶನ ಮಾಡಿ. ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ರಾಹು ಕೇತು ಅಂಗಾರಕ ದೋಷಗಳಿದ್ದರೆ ಅಥವಾ ನಮಗೆ ಯಾವುದೋ ಒಂದು ಗ್ರಹಗತಿಗಳಿಂದ ನಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ, ಶತ್ರುಗಳ ಕಾಟ ಇದ್ದರೆ ಖಂಡಿತವಾಗ್ಲೂ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಆ ಮಂತ್ರನ ನಾನು ಮುಂದಿನ ವಿಡಿಯೋದಲ್ಲಿ ಬರೆದು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.